ಕೆಜಿಎಫ್ ಚಿತ್ರವನ್ನ ನೋಡಿ ಮನೆ ಬಿಟ್ಟಿದ್ದಂಥ ಅಪ್ರಾಪ್ತ ಕೊನೆಗೂ ಮನೆಗೆ ವಾಪಸ್ಸಾಗಿದ್ದಾನೆ. ಅದು 14 ತಿಂಗಳ ಬಳಿಕ ಮರಳಿ ಮನೆಯನ್ನ ಸೇರಿದ್ದಾನೆ ವಿನಾಯಕ. ದುಡ್ಡು ಮಾಡೋಕೆ ಅಂತ ಮುಂಬೈಗೆ ಹೋಗ್ಬಿಟ್ಟಿದ್ದ ಈ ಅಪ್ರಾಪ್ತ ಯುವಕ ಕಲಬುರಗಿಯ ಗಾಣಗಾಪುರದ 17 ವರ್ಷದ ವಿನಾಯಕ್ ಈ ರೀತಿ ಮನೆ ಬಿಟ್ಟು ಹೋದವನು, ಬಾಂಬೆ ಸೇರ್ಕೊಂಡವನು. ನಾನು ದುಡ್ಡು ಮಾಡಬೇಕು, ನಾನು ಬೆಳಿಬೇಕು ಅಂತ ಹೇಳಿ ಮನೆಯವರಿಗೆ ತಿಳಿಸದೆ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದ. ಆ ನಂತರದಲ್ಲಿ ಅಕೌಂಟ್ ಮಾಡಿಸಬೇಕು ಬ್ಯಾಂಕ್ನಲ್ಲಿ, ಅದಕ್ಕೆ ಆಧಾರ್ ಕಾರ್ಡ್ ಬೇಕು, ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಅಪ್ಡೇಟ್ ಮಾಡಬೇಕು ಅನ್ನುವಂಥ ಟೈಮ್ನಲ್ಲಿ ತಂದೆ ಕರೆ ಮಾಡಿದ್ದಾನೆ. OTPಗೆ ತಂದೆಗೆ ಕಾಲ್ ಮಾಡಿದಾಗ ತಂದೆಗೆ ಮಗನ ಸುಳಿವು ಸಿಕ್ಕಿದೆ. ಆ ನಂತರ ಮುಂಬೈನಿಂದ ಬೆಂಗಳೂರಿಗೆ ಬಂದಿದ್ದಂಥ ಮಗನನ್ನ ಕಲಬುರಗಿಗೆ ಕರೆಸಿಕೊಳ್ಳುವಂತಹ ಕೆಲಸವನ್ನ ತಂದೆ ಶರಣಪ್ಪ ಅವರು ಮಾಡಿದ್ದಾರೆ. ಈಗ ಮಗ ವಾಪಸ್ ಆಗ್ತಾ ಇದ್ದ ಹಾಗೆ ತಂದೆಯ ಮೊಗದಲ್ಲಿ ಮಂದಹಾಸ ಮೂಡಿದೆ. ಫೇವ್ರೇಟ್ ಹೀರೋ ಯಸ್. KGF ನೋಡಿರಿ? KGF ನೋಡೋಗಿ ಏನು ಮುಂಬೈಗೆ? ಅಲ್ಲ ಹೇಳಿ. ಹಾಂ, KGF ನೋಡಿ ನೀನು ಹಂಗೆ ಮುಂಬೈನಾಗ ಒಂದು ಫುಲ್ ಹವಾ ಮೇಂಟೈನ್ ಮಾಡ್ಬೇಕಂದ. ಅಲ್ಲ KGF ಸಿನಿಮಾ ನೋಡೋಗಿದೆ ಸುಮ್ಮನೆ ನೀನೇ ಹೋಗಿದೆ? ಇಲ್ರಿ, ನಾನೇ ಹೋಗಿನ್ರಿ ಸಿನಿಮಾಗೆ. ನೋಡಿ ಸಿನಿಮಾ ನೋಡಿಲ್ಲ? ನೋಡೀನ್ರಿ, ಅದೇ ನೋಡಿ ಹೋಗಿನಂತಲ್ಲ. ಹೋಗೇನ್ರ ನಾನು ಒಂದು ಸಾಧನೆ ಮಾಡ್ಬೇಕು, ಹೆಸರು ಮಾಡ್ಬೇಕಂತೇಳಿ ಹೋಟೆಲ್ದಾಗ ಇದ್ದೀವಿ ರೀ ಒಳಗೆ. ಊಟ ಎಲ್ಲ ಕೊಡ್ತೀವಿ, ತಿಂಗಳಿಗೆ 12,500 ರೂಪಾಯಿ ಕೊಡ್ತೀವಿ. ರೊಕ್ಕ ಎಲ್ಲಿ ಇಡ್ತಿದ್ದೆ? ಅಲ್ಲೇ ಮ್ಯಾನೇಜರ್ದವ್ರ ಬಲ್ಲಿ ಕೊಡ್ತೀವಿ. ರೊಕ್ಕ ಸ್ವಲ್ಪ ಹೆಚ್ಚಿಗೆ ಆಗಾನ ಅಕೌಂಟ್ ತೆಗಿಲಾಕ ಬೇಕಾಗಿತ್ತು. ಅದ್ರ ಸಲಕ್ಕೆ ಬೆಂಗಳೂರಿಗೆ ಬಂದೆ. ಅಕೌಂಟ್ ಅಲ್ಲೇ ತೆಗಿಬೋದಲ್ಲ ಬೆಂಗಳೂರು? ಯಾಕೆ ಆಧಾರ್ ಕಾರ್ಡ್ ಒಯ್ದಿರ್ಲಿ. ಆಧಾರ್ ಕಾರ್ಡ್ ಇದ್ದಿಲ್ಲ? ಬೆಂಗಳೂರಿಗೆ ಯಾಕೆ ಹೋದೆ ಮತ್ತೆ? ಅಲ್ಲಿ ಸಾಲಿ ಕಲ್ತಿದ್ನಲ್ರಿ, ಆಧಾರ್ ಕಾರ್ಡ್ ನಂಬರ್ ಕೇಳಿದೆ, ಕೊಟ್ಟು OTP ನಂಬರ್ ಬೇಕಂದ್ರು. OTP ನಿಮ್ಮ ಪಪ್ಪನ ಅದಕ್ಕೆ ನಮ್ಮ ಪಪ್ಪವ್ರಿಗೆ ಫೋನ್ ಆಗಿ ಹಿಂಗೆ OTP ನಂಬರ್ ಬೇಕು ಅದ. ಹೋಲ್ಸೇಲ್ ತರ್ತೀನಿ ರೀ, ಮನೆಗೆ ಕೂತು ಪ್ಯಾಕ್ ಮಾಡ್ತೀನಿ. 10 ರೂಪಾಯಿ 10 ಐಟಮ್ ತೊಗೊಂಡ್ರೆ 100 ರೂಪಾಯಿ ಕೊಡ್ತಾರೆ. ನಮಗೊಂದು 10-15 ರೂಪಾಯಿ ಉಳಿತದ. ಮನೆ ಬಿಟ್ಟು ಬಾಂಬೆಗೆ ಹೋಗಿದ್ದಂಥ 17 ವರ್ಷದ ಅಪ್ರಾಪ್ತ ಈಗ ಫೈನಲಿ ಮನೆಗೆ ವಾಪಸ್ಸಾಗಿದ್ದಾನೆ. ಆತ ಮಾತನಾಡಿದ್ದನ್ನ ಕೇಳಿಸ್ಕೊಂಡ್ರಿ. ಹೋಗಿದ್ಯಾಕೆ ಅಂತಂದ್ರೆ, ತಾನು ಬೆಳಿಬೇಕು, ತಾನು ದುಡ್ಡು ಮಾಡಬೇಕು ಅಂತ ಹೇಳಿ ಮನೆಯವರಿಗೆ ತಿಳಿಸ್ತೇನೆ. ಅಪ್ಪ ಒಂದು ಸಣ್ಣ ಅಂಗಡಿನ ಇಟ್ಕೊಂಡಿದ್ರು. ಆ ಅಂಗಡಿನಲ್ಲಿ ಕೆಲಸ ಮಾಡೋದಕ್ಕೆ ಮಗನಿಗೆ ಇಷ್ಟ ಆಗಲಿಲ್ಲ. ದೊಡ್ಡ ಮಟ್ಟದಲ್ಲಿ ಏನಾದರೂ ಮಾಡಬೇಕು ಅನ್ನುವಂಥ ಆಸೆ ಇತ್ತು. ಹಾಗಾಗಿ ಅಪ್ಪನಿಗೆ ಕೇಳಿದೆ ಸೀದಾ ಬಾಂಬೆ ಟ್ರೈನ್ ಹತ್ಬಿಟ್ಟಿದ್ದ. ಬಾಂಬೆನಲ್ಲಿ ಯಾವುದೋ ಹೋಟ್ಲಿನಲ್ಲಿ ಕೆಲಸ ಮಾಡ್ತಿದ್ದ. ಒಂದಿಷ್ಟು ದುಡ್ಡು ಕೂಡ ಸಂಪಾದನೆ ಮಾಡಿದ್ದಾನೆ. ದುಡ್ಡು ಸಂಪಾದನೆ ಮಾಡಿದ ಬಳಿಕ ಅದನ್ನ ಬ್ಯಾಂಕಿಗೆ ಹಾಕಬೇಕು ಅಂತ ಆ ಹುಡುಗನಿಗೆ ಅನ್ಸಿದೆ. ಬ್ಯಾಂಕಿಗೆ ಹಾಕೋದಕ್ಕೆ ಮುಂದಾದಾಗ ಅದು ಆಧಾರ್ ಕಾರ್ಡ್ ಬೇಕು ಅಂತ ಕೇಳಿದೆ. ತನ್ನ ಆಧಾರ್ ಕಾರ್ಡ್ನಲ್ಲಿ ಇದ್ದಿದ್ದು ತನ್ನ ತಂದೆಯ ಫೋನ್ ನಂಬರ್. ಹಾಗಾಗಿ ಆ ಫೋನ್ ನಂಬರ್ನ ಚೇಂಜ್ ಮಾಡಬೇಕಲ್ಲ, ಹಾಗಾಗಿ ಆಧಾರ್ ಕಾರ್ಡ್ ಇಸ್ಕೊಳ್ಳೋಕೆ ಅವನು ಬಂದಿದ್ದು ಬೆಂಗಳೂರಿಗೆ. ಅಲ್ಲಿ ತಾನು ಓದಿದಂತಹ ಶಾಲೆಯಲ್ಲಿ ಆಧಾರ್ ಕಾರ್ಡ್ ಡೀಟೇಲ್ಸ್ನ ತಗೊಂಡಿದ್ದಾನೆ. ಅದರಲ್ಲಿ ಫೋನ್ ನಂಬರ್ ತಂದೆಯದ್ದಿತ್ತು ಅನ್ನುವಂತಹ ಕಾರಣಕ್ಕಾಗಿ ನಂಬರ್ ಚೇಂಜ್ ಮಾಡಬೇಕಲ್ಲ, OTP ತಂದೆಗೆ ಬರುತ್ತೆ. ಬೇರೆ ಯಾರದ್ದೋ ಕೈನಲ್ಲಿ ಹಿಂದಿನಲ್ಲಿ ತಂದೆ ಕಾಲ್ ಮಾಡಿಸಿದ್ದಾನೆ. ತಂದೆ ಕಾಲ್ ಮಾಡಿಸಿದಾಗ ತಂದೆಗೆ ಯಾಕೋ ಅನುಮಾನ ಬಂದಿದೆ. ನಂಬರ್ ನೋಡಿದ್ರೆ ಮುಂಬೈ ಅಂತ ಬರ್ತಾ ಇದೆಯಲ್ಲ ಅಂತ ಹೇಳಿ ಕ್ಯೂರಿಯಾಸಿಟಿ ಹುಡ್ಕೊಂಡ್ಬಿಟ್ಟಿದೆ ತಂದೆಗೆ. ಹಾಗಾಗಿ ತಂದೆ ಆನಂತರ ಪದೇ ಫೋನ್ ಮಾಡಿ ಕೇಳಿದಾಗ ಆ ಬಳಿಕ ಮಗನೇ ಈ ಕಾಲನ್ನು ಮಾಡಿಸಿರುವುದು ಅನ್ನೋದು ಗೊತ್ತಾಗಿತ್ತು. ಆ ನಂತರ ಮಗನಿಗೆ ಫೋನ್ ಮಾಡಿ ಮಗನ ಮನವೊಲಿಸಿ ಮಗ ಕಲಬುರಗಿಗೆ ಬರೋ ಹಾಗೆ ಮಾಡಿದ್ದಾರೆ ತಂದೆ. ಮಗನನ್ನ ನೋಡಿ ತಂದೆ ಶರಣಪ್ಪ ಫುಲ್ ಖುಷಿಯಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.